ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಅ ಗೆಟ್ ಇಟ್ ಎವ್ರಿ ಒನ್. ಇವತ್ತು ನಾನು ಉಡುಪಿ ಸ್ಟೈಲಲ್ಲಿ ಹುರುಳಿ ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಹುರುಳಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಒಂದು 2-3-4 ವಿಸಿಲ್ ಹೊಡಿಸಿ ಅದರದ್ದು ನೀರನ್ನು ಸೋಸಿ ತೆಗೆದಿಟ್ಕೊಳ್ಬೇಕು. ಅಂದರೆ ಬರೀ ಸಾರನ್ನು ಮಾತ್ರ ಸೋಸಿ ತೆಗೆದಿಟ್ಕೊಳ್ಬೇಕು. ಹುರುಳಿಯನ್ನು ಬೇರೆ ಇಟ್ಕೋಬೇಕು. ಅದಕ್ಕೆ ಆ ಸಾರಿಗೆ ಒಂಚೂರು ಉಪ್ಪು ಬೆಲ್ಲ ಹಾಕಿ ಕುದಿಲಿಕ್ಕಿಡಬೇಕು. ಆಮೇಲೆ ಅದು ಏನು ನಿಮ್ಗೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ 1 ಸ್ಪೂನು ಕೊತ್ತಂಬರಿ, ಒಂದು 1/4 ಸ್ಪೂನು ಜೀರಿಗೆ, ಆಮೇಲೆ ಒಂದು ಬ್ಯಾಡಗಿ ಮೆಣಸು, ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಂತ. ಆಮೇಲೆ ಒಂದು ಹುರಿದು ಚೆನ್ನಾಗಿ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ಮಿಕ್ಸಿಗೆ ನೀವು ಬೇಯಿಸಿಟ್ಕೊಂಡಿದ್ದ ಒಂದು ಹುರುಳಿಯನ್ನು 1-2 ಸ್ಪೂನ್ ಹಾಕಿದರೆ ಸಾಕು. ಸ್ವಲ್ಪ ಜಾಸ್ತಿ ಹಾಕಬಾರ್ದು. 2 ಸ್ಪೂನ್ ಆಗುವಷ್ಟು ಹುರುಳಿ ಕಾಳನ್ನು ಬೇಯಿಸೋದನ್ನು ಹಾಕಿಬಿಟ್ಟು ಈ ಮಸಾಲೆ ಹುರಿದಿದೆಯಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ 1-2 ಸ್ಪೂನ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನೈಸಾದ ಮಿಕ್ಸಿ ಮಾಡಿ ಆ ಹುರುಳಿ ಕುದಿಲಿಕ್ಕಿಟ್ಟ ಸಾರಿಗೆ ನೀವು ಇದನ್ನು ಮಿಕ್ಸ್ ಮಾಡಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ನೀವು ಇದಕ್ಕೆ ಹಿಂಡ್ಬೋದು ಹುಳಿಗೆ ತಕ್ಕನಾಗಿ. ಆಮೇಲೆ ಇದು ಸರಿ ಕುದ್ದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಸ್ವಲ್ಪ ಒಂದು ಸಾಸಿವೆ ಕಾಳು, ಉದ್ದಿನಬೇಳೆ, ಒಂದು ಬ್ಯಾಡಗಿ ಮೆಣಸು, ಕರಿಬೇವಿನ ಸೊಪ್ಪು, ಬೇಕಾದರೆ ಬೆಳ್ಳುಳ್ಳಿ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಷ್ಟನ್ನು ಹಾಕಿ ಒಂದು ಚೆನ್ನಾಗಿರೋ ಕುದಿತಾ ಇರೋ ಸಾರಿಗೆ ಒಂದು ಒಗ್ಗರಣೆ ಕೊಟ್ಟು ಮುಚ್ಚಿಟ್ಟರೆ ಆಯಿತು. ಸಾರು ರೆಡಿಯಾಗಿತ್ತು. ಒಂದು ಹುರುಳಿ ಸಾರು, ತುಂಬ ಚೆನ್ನಾಗಿರೋ ಒಂದು ಹುರುಳಿ ಸಾರು ರೆಡಿ ಆಯಿತು. ಸರ್ವ್ ಮಾಡ್ಬೋದು ನೀವಿನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.